ಮಾಡ್ತಾ ಇದ್ದಾರೆ ಈ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಗ್ಗೆ. ನಿಮ್ದೊಂದು ಕ್ಲಿಪ್ ಕೂಡ ನಾನು ನೋಡಿದ್ದೆ. ವೇರ್ ಯು ಮೆನ್ಷನ್ಡ್ ಹ್ಮ್. ಈ ಎಲ್ಲ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್‌ಗೆ 10 ಮಿನಿಟ್ಸ್ ಆಫ್ ಸೊಲ್ಯೂಷನ್ ಅಲ್ಲೇನೋ ಹೇಳಿದ್ರಿ. ಅಂದ್ರೆ ಏನೇನ್ ಮಾಡ್ಬೋದು ಅಂತ ಆ 10 ಮಿನಿಟ್ಸ್ ವಿಡಿಯೋನಲ್ಲಿ ಯು ಟೋಲ್ಡ್ ಸೊಲ್ಯೂಷನ್ ಈ ತರ ಮಾಡಿದ್ರೆ ಯಾವ ಡಿಸ್ಪ್ಯೂಟ್ ಇರಲ್ಲ. ಈವನ್ ಯಾವ ಜೆಂಡರ್‌ಗೂ ಫೇವರಬಲ್ ಆಗಿದೆ ಈಸಿಯಾಗಿ ರಿಸಾಲ್ವ್ ಆಗ್ಬೋದು ಅಂತ. ಹೌದು. ಸೊ ದೆನ್ ಇಫ್ ಯು ಕ್ಯಾನ್ ಎಕ್ಸ್‌ಪ್ಲೈನ್ ಮೋರ್ ಸೊ ದಟ್ ಪೀಪಲ್ ಹೂ ಆರ್ ಫೇಸಿಂಗ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅವ್ರಿಗೆಲ್ಲ ಗೊತ್ತಾಗಬಹುದು. ಹ್ಮ್. ನೋಡಿ, ಸ್ವಾಭಾವಿಕವಾಗಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಆಗದೆ ಹ್ಮ್. ಹಣಕ್ಕೋಸ್ಕರ. ಓಕೆ. ಎಲ್ಲ ಇಸ್ ಟೈಡ್ ಅಪ್ ವಿತ್ ಮನಿ. ಹ್ಮ್. ಆ ಒಂದು ಮನಿ ಅನ್ನೋದನ್ನ ಇದರಿಂದ ತೆಗೆದಿಟ್ರೆ, ಹ್ಮ್. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು. ಹ್ಮ್. ಡೊಮೆಸ್ಟಿಕ್ ವೈಲೆನ್ಸ್ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇದೀವಿ. ಹ್ಮ್. ಅದೇನಕ್ಕೆ ಅಂದ್ರೆ ಅದರಲ್ಲಿ ಮಾನಿಟರಿ ರಿಲೀಫ್ ಇದೆ, ಹ್ಮ್. ಮೇಂಟೆನೆನ್ಸ್ ಇದೆ. ಹ್ಮ್. ಇಟ್ಸ್ ಆಲ್ ಟೈಡ್ ಅಪ್ ವಿತ್ ಮನಿ. And this is only a husband cannot file domestic violence. ಹೌದು. It's only a wife can file. ಎಸ್. Okay. ಹೌದು. ಹಾಗಾಗಿ ಆ ಒಂದು ಮನಿ ಅನ್ನೋ ಎಲಿಮೆಂಟ್ನ ತೆಗೆದಿಟ್ರೆ, ಹಣ ಅನ್ನೋ ಎಲಿಮೆಂಟ್ನ ತೆಗೆದಿಟ್ರೆ ಕೇಸಸ್ಗಳು ಭಾಳ ಕಡಿಮೆ ಆಗ್ಬಿಡ್ತವೆ. ಆದರೂ ಕೆಲವು ಟೈಮ್ ಏನು ಹೇಳ್ತಾರೆ ಅಂದರೆ ಸ್ಪೌಸಲ್ ಸಪೋರ್ಟು, ಗಂಡನ ಕರ್ತವ್ಯ, ಹೆಂಡ್ತಿನ ಈಗ ನಿರ್ವಹಣೆ ಮಾಡೋದು Okay. ಅಂತೆಲ್ಲ ಹೇಳ್ತಾರೆ. ಅದು ಅಗೇನ್ ಪ್ರಿಡಿಫೈನ್ಡ್, ಇವನೇ ಸಾಕ್ಬೇಕು ಅಂತ ಇದೆ ಹೌದು. ಡಿಫೈನ್ಡ್. ಹೌದು ಹೌದು ಆ ರೀತಿ ಬಂದಿದೆ. ಯಾಕೆಂದ್ರೆ ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ. ಮತ್ತೆ ಅಗೇನು ಆಕೆನ ನೀನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಮೇಂಟೈನ್ ಇಟ್ಸ್ ಅ ರಾಂಗ್ ವರ್ಡ್ ಆಕ್ಚುಲಿ. because ನಿರ್ವಹಣೆ ಅಥವಾ ಸ್ಪೌಸಲ್ ಸಪೋರ್ಟ್ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಡಿಮ್ಯಾಂಡ್ ಇದ್ದಿದ್ದು ನಮ್ದು. ಓಕೆ. ಸೊ ಅದೊಂದು ಫೈನಾನ್ಷಿಯಲ್ ಇದೊಂದು ಬರುತ್ತೆ. ಫೈನಾನ್ಷಿಯಲ್ ಒಂದಿದೆ. ಫೈನಾನ್ಷಿಯಲ್ ಇದ್ರೂ ಕೂಡ ಅದನ್ನ ತೆಗಿಲಿಕ್ಕೆ ಇವರು ಬಯಸಲ್ಲ. ಯಾಕೆಂದರೆ ಎಲ್ಲರ ಫಿನಾನ್ಷಿಯಲ್ಲು ಮತ್ತು ಎಕನಾಮಿಕ್ ಸ್ಟೇಟಸ್ಸು ಒಂದೇ ರೀತಿ ಇರಲ್ಲ. ಹಾಗಾಗಿ ನಿರ್ವಹಣೆ ಭತ್ಯೆ ಕೊಡಬೇಕು ಅಂತಾನೇ ಹೇಳ್ತಾರೆ. ಕೋರ್ಟ್ ಆಗಲಿ, ಸಮಾಜ ಆಗಲಿ ಅದೇ ರೀತಿ ಹೇಳ್ತಾ ಬಂದಿದೆ. ಸೊ ಯಾರಿಗೆ ಕೊಡಬೇಕು ಈ ನಿರ್ವಹಣೆ ಭತ್ಯೆ? ಇದೆಲ್ಲ ಯಾರು ದೈಹಿಕವಾಗಿ, ಮಾನಸಿಕವಾಗಿ ಅಸಮರ್ಥರಿರ್ತಾರೋ ಅಂಥವ್ರಿಗೆ ಕೊಡೋದ್ರಲ್ಲಿ ಅರ್ಥ ಇದೆ. ಇನ್ನು ಅವರು ವೆಲ್ ಎಜುಕೇಟೆಡ್ ಆಗಿ ವಿದ್ಯಾವಂತರಾಗಿದ್ದು, ಚಾರ್ಟೆಡ್ ಅಕೌಂಟ್ ಆಗಿದ್ದು, ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, HR ಇರ್ತಾರೆ. ಅವ್ರಿಗೆಲ್ಲ ನಿರ್ವಹಣೆ ಭತ್ಯೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ಆ್ಯಕ್ಚುಲಿ ಇನ್ನೊಬ್ಬರಿಂದ ಕಿತ್ತು ಕೊಡ್ತಿರೋ ಹಣ ಅಂತ ಅನ್ಸಲ್ವಾ? ಆ್ಯಕ್ಚುಲಿ ಇಟ್ಸ್ ಅ ಬ್ಲಡ್ ಮನಿ. ನಾವನ್ನ ಬ್ಲಡ್ ಮನಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೀವಿ ಅದನ್ನ. ಸೊ ಈ ಹಣದಿಂದ ತೆಗೆದ್ರೆ ಹಾಫ್ ಆಫ್ ದ ಕೇಸಸ್ ಇರಲ್ಲ. ಈ ಹಣ 80% ಇರಲ್ಲ. ದ ಫ್ಯಾಕ್ಟರ್ ಆಫ್ ಮನಿನ ತೆಗೆದ್ರೆ ಹೌದು, 80% ಬರೋದೇ ಇಲ್ಲ. ಈವನ್ ಮ್ಯಾಟ್ರಿಮೋನಿಯಲ್ ಇಶ್ಯೂಸಲ್ಲಿ 498A ಹಾಕೋದು ಕೂಡ ನಿಮ್ಮ ಮತ್ತು ನಿಮ್ಮ ಮನೆಯವ್ರನ್ನ ಪ್ರೆಷರೈಸ್ ಮಾಡಿ ಸೆಟ್ಲ್ ಮಾಡೋಕ್ಕೋಸ್ಕರ ಹಾಕುವಂತ. ಐ ಥಿಂಕ್ ದಿಸ್ ವಾಸ್ ಅನ್ ಅಬ್ಸರ್ವೇಷನ್ ಮೇಡ್ ಬೈ ಸುಪ್ರೀಂ ಕೋರ್ಟ್ ಆಲ್ಸೋ. ಹೌದು, ಈಗ ರೀಸೆಂಟ್ ಆಗಿ ಎಷ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಅಬ್ಸರ್ವೇಷನ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಬಾರಿ ಹೇಳಿದೆ. ಸಾಕಷ್ಟು ಇವಾಗ ನಾವು ಟೆರರಿಸಂ ಬಗ್ಗೆ ಎಲ್ಲ ಮಾತಾಡ್ತೀವಿ, ಎಕ್ಸ್ಟರ್ನಲ್ ಟೆರರಿಸಂ ಬಗ್ಗೆ. ಇನ್ಫ್ಯಾಕ್ಟು ಈ ರೀತಿ ಮ್ಯಾಟ್ರಿಮೋನಿಯಲ್ ಕೇಸಸ್ ಎಲ್ಲಿ ಮಿಸ್ಯೂಸ್ ಆಗ್ತಿದೆಯಲ್ಲ, ಆಕ್ಚುಲಿ ಇಟ್ಸ್ ಅನ್ ಲೀಗಲ್ ಟೆರರಿಸಂ, ಇಂಟರ್ನಲಿ ಆಗ್ತಿರುವಂತ ಲೀಗಲಿ ಎಕ್ಸ್ಪ್ಲಾಯ್ಟೇಷನ್, ಟೆರರಿಸಂ. ಓಕೆ. ಇದರಿಂದ ಎಲ್ಲಿ ನಮ್ಮ ಯಂಗ್ ಜನರೇಷನ್ಸ್ ಹಾಳಾಗ್ತಿದೆ. ಆಕ್ಚುಲಿ ನೀವು ಸೂಸೈಡ್ ರಿಪೋರ್ಟ್ ತೆಗೆದು ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಸೂಸೈಡ್ ಮಾಡ್ಕೊಂಡಿರೋರಲ್ಲಿ 86% ಸಂಖ್ಯೆ ಏನಿದೆ, ಅವರ ವಯಸ್ಸು 18ರಿಂದ 59 ಇದೆ. ಆಕ್ಚುಲಿ ಇಟ್ ಈಸ್ ಎ ವರ್ಕಿಂಗ್ ಫೋರ್ಸ್ ಆಫ್ ದಿ ನೇಷನ್ ಹೂ ಡಿಸೈಡ್ಸ್ ಭಾರತದ ಭವಿಷ್ಯವನ್ನು ರೂಪಿಸುವಂತ ಜನ ಆ ಜನತೆ. ಸಿಟಿಸನ್. ಆ ಮಟ್ಟಿಗೆ ನಾನು